ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ರಕ್ಷಿತಾ ಮತ್ತೆ ಧ್ರುವಂತನ್ನ ಸೀಕ್ರೆಟ್ ರೂಮ್ಗೆ ಇಟ್ಟಿದ್ದು ಸರಿನಾ? ಇದು ಸಕ್ಸಸ್ ಆಗತ್ತಾ? 80ನೇ ದಿನ ಈ ನೋ ಎಲಿಮಿನೇಷನ್ ಇಟ್ಟು ಸೀಕ್ರೆಟ್ ರೂಮ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮೊದಲನೇ ದಿನವೇ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಗಳಗಳನೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಯಾಕೆ ಬಿಗ್ ಬಾಸ್ ಟೀಮ್ ಈ ತರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಡ್ ಆಗಿ ನನಗಿರ್ತಕ್ಕಂಥ ಒಂದು ಇದರಲ್ಲಿ ನಾನು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಅನ್ನ ಬರೆಯಿರಿ. ಗುರು, ನೆನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಮತ್ತೆ ಧ್ರುವಂತನ್ನ ಎಲಿಮಿನೇಟ್ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ತೋರಿಸ್ತಾರೆ, ಮನೆಯವ್ರಿಗೆಲ್ಲ ಅದನ್ನೇ ತೋರಿಸ್ತಾರೆ, ತಗೊಬಂದು ಸೀಕ್ರೆಟ್ ರೂಮ್ ಅಲ್ಲಿ ಇಡ್ತಾರೆ. ಅಲ್ಲಿ ನಾನಾ ಒಪಿನಿಯನ್ ಸ್ಟಾರ್ಟ್ ಆಗುತ್ತೆ ಗುರು. ಈಗ ಕೆಲವರು ಟ್ರೂ ಆಗಿ ನಂಬ್ತಾರೆ, ಕೆಲವರು ನಂಬಿಕೆ ಇಲ್ಲ. ಈಗ ವೈಲ್ಡ್ ಕಾರ್ಡ್ಸ್ ಅವರು ಬಂದಿರೋದೇ 2 ವೀಕ್ಸ್, ಆಚೆ ಕಡೆ ನೋಡ್ಕೊಂಡು ಹೋಗಿರ್ತಾರೆ ಎಲ್ಲ ಹೆಂಗಿದೆ ವೋಟಿಂಗು ಅಂತ. ಎಲಿಮಿನೇಟ್ ಅಂದ್ರೆ ನಂಬ್ತಾರ? ಅಲ್ಲೇ ಖಂಡಿತವಾಗಿ ಚೈತ್ರ ನೀನ್ ಬರ್ತೀಯ ಹೋಗು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಕ್ಸಸ್ ಆಗುತ್ತೆ? ರಜತ್ ಎಲ್ಲ ಗೊತ್ತಿರುತ್ತೆ, ಇನ್ನು ಅವ್ರು ಬಿಟ್ಕೊಡ್ತಾರ, ಮೇಲ್ನೋಟಕ್ಕೆ ನಾಟಕ ಆಡ್ತಾರೆ. ಅಯ್ಯೋ ರಕ್ಷಿತಾ ಹಿಂಗೆ, ರಕ್ಷಿತಾ ಹಂಗೆ ಹಿಂಗೆ ಅಂತ. ಇವರು ಬಿಗ್ ಬಾಸ್ ಅವ್ರು ನಂಬಬೇಕು ಅಂತಂದ್ರೆ ಬಿಗ್ ಬಾಸ್ ರಕ್ಷಿತಾ ಮತ್ತೆ ಧ್ರುವಂತನ ಮಿನಿಮಮ್ ಅಂತಂದ್ರು 5 ದಿನ ಕಳಿಸ್ಬಾರ್ದು, ಅಟ್ಲೀಸ್ಟ್ ಫ್ರೈಡೇವರೆಗೂ ಕಳಿಸ್ಬಾರ್ದು. ಅವಾಗ ನಂಬ್ತಾರೆ. ಇಲ್ಲ ಇವತ್ತು ನಾಳೆ ಕಳಿಸ್ಬಿಡಂಗಿದ್ರೆ ಏನಕ್ಕೆ ಹೇಳಿ ಸೀಕ್ರೆಟ್ ರೂಮು? ಫಸ್ಟ್ ಆಫ್ ಆಲ್ ರಕ್ಷಿತಾನೇ ಕಾನ್ಫಿಡೆಂಟ್ ಆಗಿದ್ಲು ನಾನು ವಾಪಸ್ ಬರ್ತೀನಿ ಅಂತ. ಮತ್ತೆ ಡೋರ್ ಓಪನ್ ಆದಾಗ ಅವಾಗ ಫ್ಲಾಶ್ ಆಯ್ತು. ಒಂದ್ಸಲಿ ನಾನು ಹೋಗಿ ಬಂದಿದ್ದೀನಿ, 2ನೇ ಸಲ ಬರಲ್ಲ ಅಂತ ಅವಾಗ ಫ್ಲಾಶ್ ಆಯ್ತು. ಇದು ನೋಡ್ಬೇಕು, ಒಳಗಡೆ ಕರ್ಕೊಂಡೋಗಿ ಇಡ್ತಾರೆ. ಅದು ಸೀಕ್ರೆಟ್ ರೂಮ್ ತರ ಇಲ್ಲ, ಆಕ್ಟಿವಿಟಿ ಏರಿಯಾ, ಆಕ್ಟಿವಿಟಿ ರೂಮ್ ತರ ಇದೆ. ಅಲ್ಲಿ ಮಲಗೋದಕ್ಕೆ ಮಂಚ ಕೂಡ ಇಲ್ಲ. ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಬರೀ 2 ಸೋಫಾ ಹಾಕಿದ್ದಾರೆ, ಊಟ ಮಾಡೋದಕ್ಕೆ 2 ರೌಂಡ್ ಟೇಬಲ್ ಇದೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಮೇ ಬಿ ಅರೇಂಜ್ ಮಾಡ್ತಾರೇನೋ, ಯಾಕಂದ್ರೆ ಬಿಗ್ ಬಾಸ್ ಟೀಮು ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕಾಗಿತ್ತು ಗುರು. ತರಾವರಿಯಲ್ಲಿ ಪ್ಲಾನ್ ಮಾಡದೆ ಈ ತರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಧ್ರುವಂತ್ ಎಲಿಮಿನೇಟ್ ಆಗಿದ್ದಕ್ಕೆ ಯಾರೂ ಬೇಜಾರಿಲ್ಲ ಗುರು. ಅಶ್ವಿನಿ ಮೇಡಮ್ ಸ್ವಲ್ಪ ಬೇಜಾರಾಗಿದ್ದಾರೆ, ಇನ್ನು ಬಿಟ್ರೆ ಇನ್ನೆಲ್ಲ ಖುಷಿಯಾಗಿದ್ದಾರೆ. ಬಟ್ ರಕ್ಷಿತಾ ಎಲಿಮಿನೇಟ್ ಆಗಿರೋದಕ್ಕೆ ರಜತ್ತು, ರಘುವಣ್ಣ, ಮಾಳು, ಗಿಲ್ಲಿ ಇವ್ರದ್ದು ಎಮೋಷನಲ್ ಸ್ವಲ್ಪ ಚೆನ್ನಾಗಿತ್ತು ಗುರು. ಬಾಂಡಿಂಗು ಟ್ರೂ ಆಗಿತ್ತು. ಯಾಕಂತಂದ್ರೆ ಎಲ್ಲರ ಜೊತೆಗೆ ಜೆನ್ಯೂನ್ ಆಗಿದ್ಲು, ಸ್ವಲ್ಪ ಒಂಥರ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ, ಇನ್ನು ಅದೇ ಅಲ್ವಾ ಬಿಗ್ ಬಾಸ್ ಮಾಡೋದು. ಒಳಗಡೆ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಇವರು ಎಲ್ಲ ಕಟ್ ಮಾಡಿ ಅವ್ರಿಗೆ ಏನು ತೋರಿಸ್ಬೇಕೋ ಅದನ್ನೇ ತೋರಿಸ್ತಾರೆ. ವಾಪಸ್ ಬಂದ್ಮೇಲೆ ಎಲ್ಲ ಸ್ವಲ್ಪ ರಗಡಾಗಿ ಫೈರ್ ಆಗಿ ಬರಲಿ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಲ್ಲೆಲ್ಲ ಗಿಲ್ಲಿ ಮತ್ತೆ ರಘುವಣ್ಣ ಇವ್ರದ್ದೆಲ್ಲ ತೋರಿಸಿದ ತಕ್ಷಣ ಸ್ವಲ್ಪ ಎಮೋಷ್ನಲ್ ಆಗಿ ಯಾರು ಬಿಟ್ಕೊಟ್ಟಿಲ್ಲ ನನಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಣ್ಣೀರನ್ನ ಹಾಕ್ತಾರೆ ರಕ್ಷಿತಾ. ಅದು ನಿಜಾನೇ ಗುರು. ಯಾಕೆ ಅಂತಂದ್ರೆ ರಕ್ಷಿತಾ ಏನು ಫೇಕ್ ಆಗಿಲ್ಲ, ಅವ್ರ ಜೊತೆ ಬಾಂಡಿಂಗ್ ಅನ್ನೋದು ಟ್ರೂ ಆಗಿದೆ. ಎಮೋಷನು ಬಂದೇ ಬರುತ್ತೆ ಆಚೆ ಕಡೆ. ಎಮೋಷನ್ ಅನ್ನೋದು ಯಾರು ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಮಾಡು ಪಾಪ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಗಿಲ್ಲಿ ಹತ್ಕೊಂಡಿಲ್ಲ, ಬಟ್ ಆ ಕಣ್ಣಲ್ಲಿ 1000 ಪ್ರಶ್ನೆ ಹುಡುಕ್ಬೋದು ಗುರು, ಅಷ್ಟು ಇತ್ತು ಗಿಲ್ಲಿ ಕಣ್ಣಲ್ಲಿ. ನಿಜವಾಗ್ಲು ತುಂಬಾ ಎಮೋಷನಲ್ ಗುರು. ಬಟ್ ಈ ಕಡೆ ಅವ್ರನ್ನ ಕೇಳ್ತಾರೆ ಧ್ರುವಂತ್ ಅವ್ರನ್ನ, ಏನು ನಮ್ಮ ಜನ ಯಾರಿಗೂ ಬಿಟ್ಕೊಟ್ಟಿಲ್ಲ ಅಂದ್ರೆ ಇವ್ರಿಬ್ಬರಿಗೂ ಸೀಕ್ರೆಟ್ ರೂಮಲ್ಲೇ ಒಂದು ದೊಡ್ಡ ಜಗಳ ಆಗೋ ತರ ಇದೆ ಗುರು. ಕ್ಲಿಯರ್ ಕಟ್ಟು ತಲೆ ಮೇಲೆ ಕೈ ಹಿಡ್ಕೊಂಡಿದ್ದಾರೆ. ಹೆಂಗಪ್ಪ ನೀವು ಒಂದೇ ಜೊತೆ ಇವ್ರ ರೂಮಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಇವಾಗ ಯಾವ ತರ ಪ್ಲಾನ್ ಮಾಡ್ತಾರೆ ಗೊತ್ತಾ? ಇವರಿಬ್ರು ಡಿಸಿಷನ್ ತಗೋಬೇಕು, ಆ ತರ ಟಾಸ್ಕ್ ಅರೇಂಜ್ ಮಾಡ್ತಾರೆ. ಒಳಗಡೆ ಟಾಸ್ಕ್ ನಡೆಯುತ್ತೆ, ಯಾರನ್ನ ತೆಗಿಬೇಕು, ಯಾರನ್ನ ಉಳಿಸ್ಬೇಕು, ಇಲ್ಲ ಯಾರನ್ನ ಯಾವ ತರ ಏನು ಅನ್ನೋದ್ರ ಬಗ್ಗೆ. ಈಗ ಕ್ಯಾಪ್ಟನ್ಸಿ ರೇಸ್ ಇರುತ್ತೆ, ಅದರಲ್ಲಿ ಯಾರನ್ನ ಕಳಿಸ್ಬೇಕು, ಯಾರನ್ನ ಕಳಿಸ್ಬಾರ್ದು, ಇಲ್ಲ ನಾಮಿನೇಷನ್ ಯಾರ್ದು ಅಕ್ಸೆಪ್ಟ್ ಮಾಡಬೇಕು, ಯಾರ್ದು ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋದು ಇವರಿಬ್ಬರ ಕೈಯಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಕೊಡ್ತಾರೆ ಬಿಗ್ ಬಾಸ್. ನೆಕ್ಸ್ಟ್ ಅವಾಗ ಕೊಟ್ಟಾಗ ಇವರಿಬ್ಬರ ಮಧ್ಯನೂ ಒಮ್ಮತ ಬರಲ್ಲ ಡಿಸಿಷನ್. ಇವರಿಬ್ಬರದೇ ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಲೈಕ್ ಪ್ರಥಮ್ ಮತ್ತೆ ಮಾಳವಿಕಾ ಅವ್ರ ಪ್ರಥಮನ್ ಹಿಂಗೆ ಕಿವಿ ಮೇಲೆ ಇಟ್ಕೊಂಡಿದ್ರು ನೋಡಿ, ಅಯ್ಯೋ ನಿಲ್ಸ್ಬಿಡಪ್ಪ ತಂದೆ ಅಂತ. ಆ ರೇಂಜ್ಗೆ ರಕ್ಷಿತ್ ಅವರು ಧ್ರುವಂತ್ ಅವ್ರು ಕಾಟ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಆಗುತ್ತೆ. ಬಟ್ ಬಿಗ್ ಬಾಸ್ ಟೀಮ್ ಬೇಗ ಬಿಟ್ಬಿಡ್ತಾರೆ ಅನಿಸ್ತಾ ಇದೆ ಅವರು. ಒಳಗಡೆ ಮನೆ ಒಳಗಡೆ ಆ ತರ ಮಾಡ್ಬಾರ್ದು. ಕನಿಷ್ಠ ಅಂತಂದ್ರು 4 ರಿಂದ 5 ದಿನ ಇಟ್ರೆ ಎಲ್ಲಾರ್ದು ಟ್ರೂ ಶೇಡ್ಸ್ ಏನು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ, ಜೆನ್ಯೂನ್ ಆಗಿ ಗೊತ್ತಾಗುತ್ತೆ. ಆಟ ಆಡೋದಕ್ಕೆ ಸಖತ್ತಾಗಿರುತ್ತೆ. ಬಟ್ ಕಾವ್ಯ ಮತ್ತೆ ಸ್ಪಂದನ ಗುರು ಹಿಂದೆ ಮಾತಾಡ್ತಾರೆ, ಅದು ನನಗೆ ಇಷ್ಟ ಆಗ್ಲಿಲ್ಲ ಗುರು. ರಕ್ಷಿತಾ ಎಲಿಮಿನೇಟ್ ಅಂತ ಆಗ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಎಕ್ಸ್ಪೆಷಲಿ ಸ್ಪಂದನ ಅಂತೆ ಗುರು. ಸ್ಪಂದನ ಆಸೆಗೆ ಒಂದು ಮಿತಿ ಇರ್ಬೇಕು ಗುರು, ನಿಜವಾಗ್ಲೂ ಒಂದು ಮಿತಿ ಇರಬೇಕು.
ಇನ್ನು ನಾನು ಏನಪ್ಪ ಹೇಳೋದು ಹೇಳಿ ಅಲ್ವಾ. ಅವ್ರ ಎಕ್ಸ್ಪರ್ಟ್ ಅಂತೆ ಏನು ಒಂಚೂರು ಇದಾಗ್ಲಿಲ್ವಂತೆ ಅವ್ರಿಗೆ. ನಾನು ಅಂದ್ಕೊಂಡಿದ್ದೀನಿ ಗುರು, ಸ್ಪಂದನ ಎಲಿಮಿನೇಟ್ ತಪ್ಪಿಸೋದಕ್ಕೋಸ್ಕರ ಬಿ ಟೀಮ್ ಈ ತರ ನೋ ಎಲಿಮಿನೇಷನ್ ಇಟ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ನಿಜವಾಗ್ಲೂ ನೋಡ್ಬೇಕು, ಅದನ್ನ ತೋರಿಸ್ಬೇಕು, ಯಾರಿಗೆ ರಕ್ಷಿತಾಗೆ ತೋರಿಸ್ಬೇಕು. ತೋರಿಸ್ತಾರೆ ಖಂಡಿತ, ಕಾವ್ಯ ಮತ್ತೆ ಸ್ಪಂದನ ಮಾತಾಡಿದ್ರೆ ತೋರಿಸ್ತಾರೆ. ತೋರಿಸಿ ಆಮೇಲೆ ಮತ್ತೆ ರೀಎಂಟ್ರಿ ಬಂದಾಗ ಫುಲ್ ಫೇರ್ ಆಗಿ ಒಂದು ಹೊಸ 2.0 ನಾವು ನೋಡ್ಬೋದು ಅಂದ್ಕೊಂಡಿದ್ವಿ. ಬಟ್ ರಕ್ಷಿತಾ ಏನೋ ನನಗೆ ಗೊತ್ತಿಲ್ಲ ಗುರು, ಧ್ರುವಂತ್ ಮಾತ್ರ 2.0 ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಧ್ರುವಂತ್ ಏನಾದ್ರು ಬಳಸ್ಕೊಂಡಿಲ್ಲ ಈ ವೀಕ್ ಬಂದು ನೆಕ್ಸ್ಟು ರಗಡಾಗಿ ಬಂದಿಲ್ಲ ಅಂತಂದ್ರೆ ಅದ್ರ ನೆಕ್ಸ್ಟ್ ವೀಕೆ ಧ್ರುವಂತ್ ಎಲಿಮಿನೇಟೆಡ್. ಬೇಕಾದ್ರೆ ಮಾರ್ಕ್ ಮೈ ವರ್ಡ್ಸ್, ಯೂಸ್ ಮಾಡ್ಕೋಬೇಕು ಅಷ್ಟೇ. ಧ್ರುವಂತ್ ಮಾಡ್ಕೊತಾರೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಧ್ರುವಂತ್ ಅಷ್ಟು ದಡ್ಡನೂ ಅಲ್ಲ. ಸಂಡೇ ಎಪಿಸೋಡಲ್ಲಿ ನೋಡಿದಾಗ ಸಖತ್ತಾಗಿತ್ತು ಗುರು, ನಿಜವಾಗ್ಲು ಒಂದು ಪರವಾಗಿಲ್ಲ, ಫನ್ ಅನ್ನೋದು ಸಖತ್ತಾಗಿತ್ತು. ವಾರ ಏನು ಅಂದ್ರೆ ನೆನ್ನೆ ಏನೆಲ್ಲ ಕಲ್ತ್ರಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಎಲ್ಲ ವೈಲ್ಡ್ ಕಾರ್ಡ್ಸು ಅದು ಇದು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲರಿಗೂ ಇನ್ಪುಟ್ಸ್ ಕೊಟ್ಟಿದ್ದೀನಿ, ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಂತೀರಾ ಏನು ಅಂತ ನಿಮ್ಗೆ ಬಿಟ್ಟಿದ್ದು ಅಂತ ಸುದೀಪ್ ಅಣ್ಣ ಹೇಳ್ತಾ ಇದ್ರು. ಅದಾದ್ಮೇಲೆ ರಘು ಅನ್ನೋದು ವಿಗ್ ಟಾಸ್ಕ್ ಅಂತ ಸಖತ್ತಾಗಿತ್ತು ಗುರು. ವಿಗ್ ಹಾಕೊಂಡು ಓಪನ್ ಹೇರು ಬಿಟ್ಟುಕೊಂಡು ಅಂತ ಸಾಂಗ್ ಮಾತ್ರ ಸಖತ್ತಾಗಿ, ಗಿಲ್ಲಿ ಬಂದು ಆ ವಿಗ್ನ ಕಿತ್ತು ಕ್ವಾಟ್ಲೆ ಕೊಟ್ಟು ಸಖತ್ತಾಗಿತ್ತು ನಿಜವಾಗ್ಲು. ಅದ್ಯಾವ್ದು ಸೆಕೆಂಡ್ ಹಾಕೊಂಡಿದ್ ವಿಗ್ ಮಾತ್ರ ಸಖತ್ತಾಗಿ ಸುಟ್ಟಾಗಿತ್ತು ಗುರು ರಘು ಅಣ್ಣಗೆ. ಸ್ವಲ್ಪ ಪರವಾಗಿಲ್ಲ ಗುರು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೆನ್ನೆ ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇತ್ತು. ಆ ಟಾಸ್ಕು ಸಖತ್ತಾಗಿ ಆಡಿದ್ರು. ಅದಾದ್ಮೇಲೆ ಅದ್ಯಾವುದೋ ಸಾಂಗ್ ಗೆಸ್ ಮಾಡೋದು ಗುರು, ನಿಜವಾಗ್ಲೂ ಆ ಕೋಳಿನ ಸೌಂಡ್ನ ಪ್ರೆಸ್ ಮಾಡಿಬಿಟ್ಟು ಸಾಂಗ್ನ ಗೆಸ್ ಮಾಡೋದು. ಚೈತ್ರಕ ವೆರಿ ಟ್ಯಾಲೆಂಟೆಡ್ ಗುರು, ನಿಜವಾಗ್ಲೂ ನಾನೇನೋ ಅಂದ್ಕೊಂಡಿದ್ದೆ ಸಾಂಗ್ ಗೆಸ್ ಮಾಡೋ ಇದರಲ್ಲಿ ಸಖತ್ತಾಗಿ ಸಾಂಗನ್ನು ಗೆಸ್ ಮಾಡ್ತಾರೆ. ಬಟ್ ರಕ್ಷಿತಾ ಎನರ್ಜಿ ಮಾತ್ರ, ಡ್ಯಾನ್ಸ್ ಸುದೀಪ್ ಅಣ್ಣ ಹೇಳಿದ್ದು 200% ರೈಟ್ ಗುರು. ಬೆಳಗ್ಗೆ ವೇಕಪ್ ಸಾಂಗಿಂದ ಹಿಡಿದು ಲಾಸ್ಟ್ ಸೀಸನ್ನಲ್ಲಿ ಧನರಾಜ್ ಹಂಗೆ ಇದ್ರು ಗುರು, ಸೇಮ್ ಅದೇ ಥರನೇ ಈ ಸೀಸನಲ್ಲಿ ಇವರು ವೇಕಪ್ ಸಾಂಗ್ ಅಂತ ಬರ್ತಾನೆ. ಏನು ಸಖತ್ತಾಗಿ ಡ್ಯಾನ್ಸ್ ಮಾತ್ರ ಸೂಪರ್ ಗುರು, ನಿಜವಾಗ್ಲೂ ಆ ಎನರ್ಜಿ ಈವ್ನಿಂಗ್ವರೆಗೂ ಕ್ಯಾರಿ ಮಾಡೋದು ಅಂತಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಯಾರ್ದು ಪಾಪದ ಕೊಡ ತುಂಬಿದೆ ಅಂತಂದರೆ ಅಲ್ಲಿ ನಿಜವಾಗ್ಲೂ ಒಂದು ಇದು ಗುರು, ರಕ್ಷಿತನ್ಗೆ ಫಸ್ಟ್ ಇದು ಕೊಟ್ಟಾಗ ಧನುಗ್ ತಗೊಂಡೋಗಿ ಹಾಕ್ಬಿಟ್ಟು ಪಾಪ ಅರ್ಥ ಆಗ್ಲಿಲ್ಲ ಹುಡುಗಿಗೆ. ಪಾಪದ ಕೊಡ ಅಂದ್ರೆ ಪಾಪ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಧನುಗೆ ನಗ್ದು ನಿಜವಾಗ್ಲೂ ಸಖತ್ತಾಗಿ ನಗು ಬಂತು ನನಗಂತೂ. ಅದಾದ್ಮೇಲೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಗುರು ಸುದೀಪ್ ಅಣ್ಣ ಜೊತೆ, ಕಣ್ಣು ಮುಚ್ಕೊಂಡು ನನಗೆ ಒಂದ್ಸಲ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಇದು ಚಾನ್ಸ್ ಕೇಳ್ತಾರಲ್ವಾ, ಸಖತ್ ಕ್ಯೂಟ್ ಆಗಿ ಸಖತ್ತಾಗಿತ್ತು. ಅದಾದ್ಮೇಲೆ ಎಲ್ಲ ಆಲ್ಮೋಸ್ಟ್ ರಜತನ್ನ ಟಾರ್ಗೆಟ್ ಮಾಡಿದ್ರು. ಅಶ್ವಿನಿ ಅವ್ರಿಗೆ ಟಾರ್ಗೆಟ್ ಮಾಡಿ ಅಶ್ವಿನಿ ಅವ್ರಿಗೂ ಹಾಕಿದ್ರು. ಗುರು ನನ್ಗೇನು ಅನ್ಸುತ್ತೆ ಅಂತಂದ್ರೆ ರಜತ್ ಅವ್ರಿಗೆ ಅಷ್ಟೊಂದು ಸ್ಕ್ರೀನ್ ಪ್ಲೇಸ್ ಕೊಡೋ ಅವಶ್ಯಕತೆ ಇಲ್ಲ. ಇವ್ರು ಸೈಲೆಂಟ್ ಆಗಿ ಇವ್ರ ಪಾಡ್ಗೆ ಇವ್ರಿಗಿದ್ರೆ ಅವ್ರ ಕಂಟೆಂಟೇ ಸಿಗಲ್ಲ, ಆಚೆ ಹೋಗ್ತಾರೆ. ಸುಮ್ಮನೆ ಇವರೇ ಹೈಲೈಟ್ ಮಾಡಿ ಇಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಗಿಲ್ಲಿ ಮಾತ್ರ ಸಕ್ಕದಾಗಿ ಟಕ್ಕರ್ ಕೊಟ್ಟ ಗುರು, ಸೂಪರ್ ಅಂತ ಹೇಳ್ಬೋದು. ನಾನು ಇವ್ರನ್ನ ಕಳಿಸ್ಬಿಟ್ಟೆ ಆಚೆ ಹೋಗೋದು ಅಂದಾಗ ಆ ಕಡೆ ಅಶ್ವಿನಿ ಮೇಡಮ್ ಕ್ಲಾಪ್ಸ್ ಹೊಡಿತಾರಲ್ಲ ಗುರು, ಇದು ಒಂಥರ ಹೈಲೈಟ್ ಆದ ಎಪಿಸೋಡ್ ತರ ಇತ್ತು, ನಿಜವಾಗ್ಲು ಸಕ್ಕದಾಗಿತ್ತು. ಬಟ್ ನೋಡ್ಬೇಕು ಹೆಂಗ್ ಆಗುತ್ತೆ ಏನೋ ಅಂತ. ಗಿಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾನೆ, ಅಶ್ವಿನಿ ಮೇಡಮ್ ಪರ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅಂತ ನನ್ಗನ್ನಿಸ್ತು. ನೋಡೋಣ ಗುರು. ಈ ಕಡೆ ರಜತ್ ಬೇಜಾರಾಗಿದ್ದಾರೆ, ಗಿಲ್ಲಿ ವರ್ಸಸ್ ರಜತ್ ಸ್ಟಾರ್ಟ್ ಆಗೋ ತರ ಇದೆ. ಆ ರಜತ್ ಮಾತ್ರ ಮಾತಾಡೋ ಮಾತುಗಳು ಕಡಿಮೆ ಮಾಡ್ಕೋಬೇಕು ಗುರು. ನಾನು ಹಿಂಗೆ ಇರೋದು, ನಾನು ನೆಕ್ಸ್ಟ್ ಟಾರ್ಗೆಟ್ ಏನ್ ಮಾಡೋದು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಅದು ಒಳ್ಳೇದಲ್ಲ ಅಂತ ನನ್ನ ಒಪಿನಿಯನ್. ಆನೆಸ್ಟ್ ಆಗಿ ಹೋಗ್ತಾ ಇರ್ಬೇಕು ಫ್ಲೋನಲ್ಲಿ, ಅಲ್ಲಿ ಬಂದಾಗ ಎದುರಿಸ್ಬೇಕಷ್ಟೇ. ಅದು ಬಿಟ್ರೆ ಸುಮ್ಮನೆ ನಾನು ಇದೇ ಥರ ಇರ್ತೀನಿ ಅದೇ ಥರ ಇರ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ ತುಂಬ ಒಂಥರ ರಜತ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಟ್ವಿಸ್ಟ್ ಕೊಡ್ತಾರೆ. ಬಾಟಮ್ 3 ರಜತ್ತು ಮತ್ತು ಧ್ರುವಂತು ರಕ್ಷಿತಾ ಅಂತಂದ್ಬಿಟ್ಟು 3 ಜನ ಅಂತ ಹೇಳಿ ಈ ವಾರ ಹೋಗ್ತಾ ಇರೋದು ಒಬ್ರಲ್ಲ ಇಬ್ಬರು ಯಾರ್ಯಾರು ಹೋಗ್ಬೋದು ಅಂತಂದ್ಬಿಟ್ಟು ಟ್ವಿಸ್ಟ್ ಕೊಟ್ಟು ರಜತನ ಸೇವ್ ಮಾಡಿದ ತಕ್ಷಣ ನಿಜವಾಗ್ಲೂ ಎಲ್ಲ ಒಂದು ಸೆಕೆಂಡು ಶಾಕ್ ಆಗ್ತಾರೆ. ಬಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಗುರು, ರಕ್ಷಿತಾ ವಾಪಸ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಬಟ್ ಬಿಗ್ ಬಾಸ್ ಟೀಮು ಅದನ್ನ ಹುಸಿ ಮಾಡ್ಬೇಕಷ್ಟೇ, ಬೇಗ ಕಳಿಸ್ಬಾರ್ದು ಅಷ್ಟೇ. ಒಂದು 4 ದಿನ ವೆಯ್ಟ್ ಮಾಡಿಸ್ಬೇಕು, 4-5 ದಿನ ಸೀಕ್ರೆಟ್ ರೂಮಲ್ಲಿ ವೆಯ್ಟ್ ಮಾಡಿಸಿದ್ರೆ ಇವರು ಎಲ್ಲ ಓಪನ್ ಅಪ್ ಆಗ್ಬಿಡ್ತಾರೆ. ಅಷ್ಟೊತ್ತಿಗೆ ಯಾರು ಇರಲ್ಲ, ಇನ್ನು ಬರಲ್ಲ ಬಿಡು ಅಂತ ಅಂದ್ಬಿಟ್ಟು ಓಪನ್ ಅಪ್ ಆಗ್ಬಿಡ್ತಾರೆ. ಆ ಇದರಲ್ಲಿ ಒಂಥರ ಇದಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಅಂತಂದ್ರೆ ಇನ್ನೂ ಒಂದು ಟ್ವಿಸ್ಟ್ ಕೊಡ್ಬೋದು. ಏನು ಗೊತ್ತಾ, ರಕ್ಷಿತಾನ ಸೀಕ್ರೆಟ್ ರೂಮಲ್ಲಿ ಇಟ್ಕೊಂಡು ಫಸ್ಟ್ ಧ್ರುವಂತನ ರಿಲೀಸ್ ಮಾಡಬೇಕು, ಧ್ರುವಂತ್ಗೆ ಹೇಳಿ ಕಳಿಸ್ಬೇಕು, ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು 2 days ಆದಮೇಲೆ ರಕ್ಷಿತನ ಕಳಿಸ್ಬೇಕು.
ಅವಾಗ ಎಲ್ಲರೂ ಟ್ರಸ್ಟ್ ಮಾಡ್ತಾರೆ. ಓ ಇಲ್ಲ ರಕ್ಷಿತಾ ಹೋಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಓಪನ್ ಆಗಿ ಮಾತಾಡ್ತಾರೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೇಮು ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಸೀಕ್ರೆಟ್ ರೂಮಲ್ಲಿ ಜಗಳ ಆಗುತ್ತಾ? ಧ್ರುವಂತು ಮತ್ತು ಯಾರು ನಮ್ಮ ರಕ್ಷಿತಾ ಅವ್ರ ನಡುವೆ ಹೆಂಗಿರುತ್ತೆ ಗೇಮು ಅನ್ನೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಒಪಿನಿಯನ್ ಏನಿದೆ ಅದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.